ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಭಾಗಿಯಾಗಿ ಚುನಾವಣೆ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಚುನಾವಣೆ ನಮ್ಮೆಲ್ಲರ ಬಾಧ್ಯತೆ, ಚುನಾವಣೆ ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಪ್ರಗತಿ ಎಂದರು. ತಹಶೀಲ್ದಾರ್ ಮಹೇಶ್ ಪತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಲೋಕಸಭಾ ಚುನಾವಣೆಯ ಆಯೋಜನೆ ಬಗ್ಗೆ ವಿವರಿಸಿದರು. ತಾವೆಲ್ಲರೂ ಅಂಗನವಾಡಿ ಸಹಾಯಕರು ಬಂದಿದ್ದೀರಿ, ತಾವೆಲ್ಲರೂ ಕೂಡ ಸಿಡಿಪಿ ಇಲಾಖೆಯಿಂದ ಬಂದಿದ್ದೀರಿ, ನಗರಸಭೆ ಇಲಾಖೆಯಿಂದ ಬಂದಿದ್ದೀರಿ. ಇಷ್ಟು ಬಿಸಿಲಿನಲ್ಲೂ ಕೂಡ ಈ ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದನ್ನ ಸದೃಢಗೊಳಿಸಬೇಕಂತ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸ್ತಾ ಇದ್ರೆ ತಮ್ಗೆಲ್ರಿಗೂ ಕೂಡ ತಾಲೂಕು ಆಡಳಿತದ ಪರವಾಗಿ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಬಂದಿದ್ದಾರೆ. ತಮಗೂ ಕೂಡ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇದು ಚುನಾವಣಾ ಪರ್ವ, ದೇಶದ ಗರ್ವ. ಐ ಆಮ್ ವೋಟ್ ಫಾರ್ ಶ್ಯೂರ್, ನಥಿಂಗ್ ಲೈಕ್ ವೋಟಿಂಗ್. ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂಬ ಅಂಶವನ್ನು ಈ ಮೂಲಕ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳೆಲ್ಲರಿಗೂ. ಗೌರಿಬಿದನೂರು ನಗರಸಭೆ ಗೌರಿ ಫಲ ಯೋಜನೆ ರೈತ ಮಹಿಳೆಯರು ರೈತ ಉತ್ಪಾದಿಸಿರುವ ಉತ್ಪನ್ನಗಳ ಪ್ರದರ್ಶನ ಮತ್ತು ನೇರ ಮಾರಾಟ ಮೇಳ ಹಮ್ಮಿಕೊಳ್ಳಲಾಯಿತು. ಗೌರಿ ಫಲ ಯೋಜನೆಯಡಿ ರೈತರು ಬೆಳೆದಿರುವ ಬೆಳೆ ಮಾರುಕಟ್ಟೆಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವಾಗಲಿದೆ. ಇದು ವಾರಕ್ಕೊಮ್ಮೆ ನಡೆಯಲಿರುವ ಮೇಳವಾಗಿದೆ ಎಂದರು. ಲೋಕೇಶ್ ಕುಮಾರ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.